ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನಿವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಕಂಟಿನ್ಯೂಸ್ ಆಗಿ ಮತ್ತೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗು 2 ಟೈಮ್ಸ್ ಲಾಕ್ನ ಮಾಡಿಕೊಂಡು 5 ಚೈನ್ನ ತೊಗೋಬೇಕಷ್ಟೆ. 5 ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ 2 ಸಿಂಗಲ್ ಕ್ರೋಶ ತೊಗೊಂಡು 5 ಚೈನ್ ಹಾಕ್ಕೋಬೇಕು. ನೋಡಿ, ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೀಡನ್ನ ತೊಗೊಂಡು ಯಾವ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಈ ರೀತಿ ಸ್ಕ್ವೇರ್ ಬೀಡು ಮತ್ತು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಸೆಂಟರ್ಗೆ ಯಾವ ಬೀಡನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಬೀಡನ್ನ ಫಸ್ಟು ನೀಡಲ್ಗೆ ಹಾಕ್ಕೋಬೇಕು. ನೀಡಲ್ಗೆ ಈ ರೀತಿ ಹಾಕ್ಕೊಂಡು 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಆದಮೇಲೆ ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಥ್ರೆಡ್ಗೆ ಇನ್ಸರ್ಟ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಎಳೆ ಏನಿರುತ್ತೆ ಅದು ಬಿಚ್ಚೋಗುತ್ತೆ. ನೋಡಿ, ಈ ರೀತಿ ಇನ್ಸರ್ಟ್ನ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನಾವಿಲ್ಲಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಲಾಕ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡಿ, ಸೀರೆನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ ಮೇಲ್ಗಡೆ ಪಾರ್ಟ್ ಏನು ಬರುತ್ತೆ ಅದನ್ನು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಇದು ಮೇಲ್ಗಡೆದು, ಇದನ್ನು ಈ ರೀತಿ ಸ್ವಲ್ಪ ತಿರುಗಿಸ್ಕೊಂಡು ಇವಾಗ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಒಂದು ಸಲ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಬೀಡನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಕ್ವೇರ್ ಬೀಡ್ ಏನಿರುತ್ತೆ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಅದೇ ರೀತಿ ಸ್ಕ್ವೇರ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಥ್ರೆಡ್ನ ಮೇಲ್ ಮಾಡಬೇಕು, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಒಂದು ಸೈಡ್ಗೆ 3 ಬೀಡ್ಸ್ ಬರುತ್ತೆ. ನೋಡಿ, ಒಂದು ಸೈಡ್ಗೆ 3 ಬೀಡ್ಸ್ ಬರುತ್ತೆ, ಮತ್ತು ಇನ್ನೂ ಒಂದು ಸೈಡ್ಗೆ 3 ಬೀಡ್ಸ್ ಹಾಕ್ಕೋಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ನಾವು ಮಧ್ಯದಲ್ಲಿ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಧಾನಕ್ಕೆ ನೋಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಾವಿಲ್ಲಿ ಒಂದೊಂದು ಸೈಡ್ಗೆ 3 ಬೀಡ್ಸ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಸ್ಕ್ವೇರ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ನೋಡಿ, ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. 2 ಸೈಡು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ಇದು ನಮಗೆ ಇವಾಗ ಮೇಲ್ಗಡೆ ಬರುತ್ತೆ. ಈ ರೀತಿ ಮೇಲ್ಗಡೆ ಬರುತ್ತೆ. ಇವಾಗ ಇಲ್ಲಿ ನೋಡಿ, 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲ್ಗಡೆ ಒಂದು ನಾವು ಲಾಕ್ ಮಾಡ್ಕೋಬೇಕು. ಆ 5 ಚೈನ್ನ ಹಾಕಿ ಏನು ಲಾಕ್ ಮಾಡಿರ್ತೀವಿ ಆ ಲಾಕ್ ಮೇಲ್ಗಡೆ ಒಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ನಮಗೆ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆ ಬೀಡು. ಲಾಕ್ ಆದಮೇಲೆ ನೋಡಿ, ಇವಾಗ ಈ ಸ್ಕ್ವೇರ್ ಬೀಡ್ ಏನಿದೆ ಇದರೊಳಗಡೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳೋಣ. ಸಿಂಗಲ್ ಕ್ರೋಶನ ತಗೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಅದೇ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದೇ ರೀತಿ ಸ್ಕ್ವೇರ್ ಬೀಡ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಒಂದು ಸೈಡಲ್ಲಿ 3 ಬೀಡನ್ನ ಹಾಕ್ಕೊಳ್ಳೋಣ. ನಮಗೆ ಇಲ್ಲಿ ಟೋಟಲ್ ಹಾಫ್ ಬೀಡ್ಗೆ 6 ಬೀಡ್ಸ್ ಬರಬೇಕು, ಆ ರೀತಿ ಹಾಕ್ಕೋಬೇಕು. ಈಗ ಒಂದು ಸೈಡ್ 3 ಬೀಡ್ಸ್ ಆಯಿತು, ಮತ್ತು ಇನ್ನೂ ಒಂದು ಸೈಡು 3 ಬೀಡ್ಸ್ನ ಹಾಕ್ಕೋಬೇಕು.
ಇಲ್ಲಿ ಇದನ್ನು ಸ್ಮಾಲ್ ಬೀಡನ್ನೇ ತೊಗೊಳ್ಳಿ, ತುಂಬ ಬಿಗ್ ಬೀಡನ್ನ ತೊಗೋಬೇಡಿ. ಸ್ಮಾಲ್ ಬೀಡ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಸ್ಕ್ವೇರ್ ಬೀಡ್ ಒಳಗಡೆಗೆ ಫ್ಲವರ್ ಬೀಡನ್ನ, ಯಾವ ಬೀಡ್ಸ್ ನಿಮಗೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆ ರೀತಿ ಬೀಡ್ಸ್ನೇ ತೊಗೊಳ್ಳಿ. ತುಂಬ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡ್ರೂ ನಿಮಗೆ ಆ ಗ್ಯಾಪಲ್ಲಿ ಥ್ರೆಡ್ ಕಾಣಿಸುತ್ತೆ, ಆವಾಗ ನೀಟಾಗಿ ಕಾಣಿಸೋದಿಲ್ಲ ಡಿಸೈನು. ನೋಡಿ ಈ ಕಡೆಯೂ ಇವಾಗ 3 ಬೀಡ್ಸ್ ಕಂಪ್ಲೀಟ್ ಆಯಿತು. 3 ಬೀಡ್ಸ್ ಹಾಕೊಂಡಿದ್ದಾದಮೇಲೆ ನಾವು ಈ ಸೈಡೂ ಕೂಡ ನೋಡಿ ಇಲ್ಲಿ ಲಾಕ್ ಇರುತ್ತೆ, ಆ ಲಾಕ್ ಮೇಲ್ಗಡೆ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ಲಾಕ್ ಏನಿರುತ್ತೆ ಇದ್ರ ಮೇಲ್ಗಡೆ ಈ ರೀತಿ ಸೀರೆನೂ ಸೇರಿಸಿ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ನೋಡಿ 2 ಲೂಪ್ ಆಗುತ್ತೆ, ಇದನ್ನು ಒಂದು ಮಾಡ್ಕೋಬೇಕು. ನೀವು ಈ ರೀತಿ ಆದರೂ ಲಾಕ್ ಮಾಡ್ಬೋದು, ನಾನು ಫಸ್ಟು ಲಾಕ್ ಮಾಡೋದ್ನಲ್ಲ ಆ ರೀತಿ ಆದರೂ ಲಾಕ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಬೀಡ್ ಆದಮೇಲೆ 2 ಸೈಡೂ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಸ್ಯಾರಿಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಯಾವುದೇ ಗ್ಲೂ ಹಾಕಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀಟಾಗಿ ಸ್ಯಾರಿಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ಕ್ವೇರ್ ಬೀಡನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೀಡಲ್ನ ಎಳೆದಿಟ್ಕೊಂಡು ಇನ್ಸರ್ಟ್ ಮಾಡಿ, ಆವಾಗ ಎಳೆ ಬಿಚ್ಚೋಗೋದಿಲ್ಲ. ನೋಡಿ ಬೀಡ್ ಇನ್ಸರ್ಟ್ ಆದಮೇಲೆ ಸ್ಯಾರಿ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಮಾತ್ರ ನೀಟಾಗಿ ಲಾಕ್ ಮಾಡಬೇಕು. ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಸ್ಯಾರಿ ನಿಮಗೆ ಸ್ಟ್ರಿಂಕ್ ಆಗೋದಿಲ್ಲ, ನೀಟಾಗಿ ಡಿಸೈನ್ ಬರುತ್ತೆ. ಲಾಕ್ ಆದಮೇಲೆ ನೋಡಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಬೀಡನ್ನ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಳೋಣ. ತಿರುಗಿಸ್ಕೊಂಡು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಫಸ್ಟು ಸಿಂಗಲ್ ಕ್ರೋಶನ ತೊಗೋಬೇಕು. ಸಿಂಗಲ್ ಕ್ರೋಶನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಈ ಡಿಸೈನ್ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ವಿಡಿಯೋನ, ಬಟ್ ಸ್ಯಾರಿಗೆ ಹಾಕಿ ತೋರಿಸಿರಲಿಲ್ಲ, ಅದರಿಂದ ಸ್ಯಾರಿಗೆ ಹಾಕೋದು ಕೊಟ್ಟಿದ್ರು ಕಸ್ಟಮರು, ಅದಕ್ಕೆ ಸ್ಯಾರಿಗೆ ಹಾಕೋದೊಂದು ಸಲ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಂದು ಸ್ವಲ್ಪ ಚೇಂಜಸ್ ಇದೆ, ಸೇಮ್ ಡಿಸೈನ್ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿದ್ದೀನಿ. ನೋಡಿ ಇವಾಗ ನಾವು ಒಂದು ಸೈಡ್ಗೆ 3 ಬೀಡನ್ನ ಹಾಕ್ಕೊಳ್ಳೋಣ. ನಮಗೆ ಇಲ್ಲಿ ಟೋಟಲು 12 ಬೀಡ್ಸ್ ಬರುತ್ತೆ. ನಮಗೆ ಸ್ಕ್ವೇರ್ ಬೀಡ್ಸ್ ಮೇಲ್ಗಡೆಗೆ 12 ಸ್ಮಾಲ್ ಬೀಡ್ಸ್ ಬರುತ್ತೆ. ಒಂದೊಂದು ಸೈಡು 3 ಬೀಡ್ಸ್. ನಮಗೆ ಇಲ್ಲಿ ಸ್ಕ್ವೇರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಡಿಸೈನ್ ಅಂತೂ ತುಂಬ ಈಸಿಯಾಗಿದೆ, ತುಂಬ ನೀಟಾಗೂ ಕೂಡ ಬರುತ್ತೆ. ಸ್ಯಾರಿ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಅಷ್ಟೆ. ನೋಡಿ ನಮಗೆ ಸ್ವಲ್ಪ ಕಷ್ಟ ಅನ್ಸೋದು ಇದೇನೆ, ಅಂದರೆ ಮಧ್ಯ ಒಂದು ಬೀಡ್ ಇರುತ್ತಲ್ಲ ಅದರಿಂದ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ 2 ಸೈಡು 3 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ಇದು ಮೇಲ್ಗಡೆಗೆ ಬರುತ್ತೆ. ಇದನ್ನು ಮೇಲ್ಗಡೆಗೆ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಲಾಕ್ನ ಮಾಡಬೇಕಾದ್ರೆ ಆ ಲಾಕ್ ಮೇಲ್ಗಡೆಯಿಂದ ಸೀರೆಗೂ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ಆ 5 ಚೈನ್ ಲಾಕ್ ಏನಿರುತ್ತೆ ಅದ್ರ ಮೇಲ್ಗಡೆ ನಿಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನೋಡಿ ಇನ್ನು ಹಾಫ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಇನ್ನು ಹಾಫ್ ಇತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಬೀಡನ್ನ ಹಾಕಿ ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆ ನಿಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ.
ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 5 ಚೈನ್. ಈ 5 ಚೈನ್ ಬಂದು ನಮಗೆ ಇಲ್ಲಿ ಕುಚ್ಚನ್ನು ಹಾಕೋದಕ್ಕೆ 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಆದಮೇಲೆ ಮತ್ತೆ ಇದೇ ರೀತಿ ಸ್ಕ್ವೇರ್ ಬೀಡನ್ನ ತೊಗೊಂಡು ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಬೀಡ್ಸು ತುಂಬ ಸ್ಟಿಫಾಗಿ ಕೂತಿದೆ. ಈ ಸ್ಯಾರಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ. ನಾವು ಈ ರೀತಿ ಹಾಕೊಳ್ಳೋದ್ರಿಂದ ಬೀಡ್ಸು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಆದರೆ ನಮಗೆ ಉಲ್ಟಾ ಆಗೋದಿಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ 5 ಚೈನ್ ಗ್ಯಾಪಲ್ಲಿ ಬಂದು ನಮಗೆ ಕುಚ್ಚು ಬರುತ್ತೆ. ಕುಚ್ಚನ್ನ ಕಟ್ಟಿ ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕುಚ್ಚನ್ನ ಕಟ್ಟೋದಕ್ಕೆ 120 ಸ್ಟರ್ನ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಸೇಮ್ ಡಿಸೈನ್ಗೆ 2 ಸ್ಯಾರಿ ಕೊಟ್ಟಿದ್ದರು. ನಾನು 2 ಸ್ಯಾರಿನೂ ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ತುಂಬಾ ನೀಟಾಗಿ ಬಂದಿದೆ. ಎರಡೂ ಈ ಸಾಫ್ಟ್ ಸ್ಯಾರಿನೇ. ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ನೀಟಾಗಿ ಬಂದಿದೆ. ಬೀಡ್ಸು ಕೂಡ ತುಂಬ ಸ್ಟಿಫಾಗಿ ಕೂತಿದೆ ಅಂತಲೇ ಹೇಳ್ಬೋದು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.